ಇನ್ನು ರಾಜ್ಯದಲ್ಲಿ ಬಹಳ ಆತಂಕದ ವಿಚಾರ ಅಂದರೆ ಕೋವಿಡ್ ಆಕ್ಟಿವ್ ಕೇಸ್ಗಳ ಸಂಖ್ಯೆ ದಿನದಿಂದ ದಿನಕ್ಕೆ ತುಂಬ ಜಾಸ್ತಿ ಆಗ್ತಾ ಇದೆ. ನ್ಯೂ ಇಯರ್ ಬಳಿಕ ಮತ್ತೆ ಕೊರೋನಾ ಸ್ಫೋಟವಾಗುವ ಆತಂಕ ಇದೆ. ದೇಶದ ಹೊಸ ಸೋಂಕಿತರಲ್ಲಿ 20% ಸೋಂಕಿತರು ನಮ್ಮ ಕರ್ನಾಟಕದಲ್ಲೇ ಪತ್ತೆಯಾಗಿದ್ದಾರೆ. ಅಂದರೆ ಪ್ರತಿದಿನ ದೇಶದಲ್ಲಿ ಎಷ್ಟು ಕೇಸ್ ಬರುತ್ತೋ 20% ಕರ್ನಾಟಕದಿಂದನೇ ಬರುತ್ತೆ ಅಂತ. ಆಸ್ಪತ್ರೆಗೆ ದಾಖಲಾತಿ ಕಡಿಮೆ ಇದ್ದರೂ ಸೋಂಕು ಹೆಚ್ಚು ಪಸರಿಸ್ತಾ ಇದೆ. ನ್ಯೂ ಇಯರ್ ಸೆಲೆಬ್ರೇಷನ್ ನಂತರ ಕೇಸ್ ಏರಿಕೆ ಮುನ್ಸೂಚನೆ ಕೊಟ್ಟಿದ್ದಾರೆ ತಜ್ಞರು. ಸದ್ಯ ಕೋವಿಡ್ ಪಾಸಿಟಿವಿಟಿ ರೇಟ್ ಎಷ್ಟಿದೆ ಅಂದರೆ 6.49% ಇದೆ. ನೋಡಿ, ಡಿಸೆಂಬರ್ 25ನೇ ತಾರೀಕು 436 ಸಕ್ರಿಯ ಕೇಸು. ಡಿಸೆಂಬರ್ 26ನೇ ತಾರೀಕಿಗೆ 464ಕ್ಕೆ ಏರಿಕೆ ಆಯಿತು. ಡಿಸೆಂಬರ್ 27ಕ್ಕೆ 479ಕ್ಕೆ ಹೋಯಿತು. ಡಿಸೆಂಬರ್ 28ಕ್ಕೆ 568ಕ್ಕೆ ಬಂತು. ಡಿಸೆಂಬರ್ 29ಕ್ಕೆ 702. ಕೇವಲ ನಾವು 6 ದಿನದ ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಾ ಇದ್ದೀವಿ. ಡಿಸೆಂಬರ್ 26 ಆಯ್ತಲ್ಲ, 27ನೇ ತಾರೀಕು 479, ಡಿಸೆಂಬರ್ 28 568, ಡಿಸೆಂಬರ್ 29 702 ಕೇಸು, ಡಿಸೆಂಬರ್ 30ಕ್ಕೆ 833, ಡಿಸೆಂಬರ್ 31ಕ್ಕೆ ಸಕ್ರಿಯ ಪ್ರಕರಣ 1,000 ಇದೆ ರಾಜ್ಯದಲ್ಲಿ ಇವಾಗ ಕೋವಿಡ್ ಪಾಸಿಟಿವಿಟಿ ಕೇಸ್.